ಮೋದಿ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರ ಪ್ರೊಟೆಸ್ಟ್. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು ರೈತರಿಂದ ದೆಹಲಿ ಚಲೋಗೆ ಕರೆ ಕೊಡಲಾಗಿದೆ. ದೆಹಲಿಗೆ ರೈತರು ಪ್ರವೇಶ ಮಾಡದಂತೆ ಪೊಲೀಸರು ಸರ್ಪ ವ್ಯೂಹವನ್ನ ಅಂದ್ರೆ ಲೇಯರ್ಸ್ ಆಫ್ ಸೆಕ್ಯೂರಿಟಿಯನ್ನ ಅಲ್ಲಿ ಮಾಡಿದ್ದಾರೆ. ಒಂದು ಮುಳ್ಳು ತಂತಿ ಇರ್ಬೋದು, ಬ್ಯಾರಿಕೇಡ್ಗಳಿರ್ಬೋದು, ಕಾಂಕ್ರೀಟ್ ಇಟ್ಟಿಗೆಗಳಿರ್ಬೋದು, ಕಾಂಕ್ರೀಟ್ ಬ್ಲಾಕ್ಸ್ ಇವೆಲ್ಲವನ್ನ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ರ್ಯಾಲಿ, ನೀವು 4 ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ದೆಹಲಿ ನೋಯ್ಡಾ ರಸ್ತೆ ಹೇಗೆ ಕಂಡು ಬರ್ತಾ ಇದೆ ಟ್ರಾಫಿಕ್ ಜಾಮ್ ನಿಂದ ಅಂತ. ದೆಹಲಿ ಏರ್ಪೋರ್ಟ್ ರಸ್ತೆ ಕೂಡ ವಿಪರೀತ ಟ್ರಾಫಿಕ್ ಜಾಮ್ಗೆ ಒಳಪಟ್ಟಿದೆ. ಬಿಕಾಸ್ ಬಾರ್ಡರ್ಗಳನ್ನ ಕಲ್ಪಿಸುವಂತಹ ರಸ್ತೆಗಳು, ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ವಿಪರೀತ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗೋ ಪರಿಸ್ಥಿತಿ. ಇನ್ನೊಂದು ಕಡೆಗೆ ಮುಳ್ಳು ಕಂಬಿ ಹಾಗೂ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಕೂಡ ಉಪಯೋಗಿಸಿದ್ದಾರೆ. ನೀವು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಟಿಯರ್ ಗೇಸ್ ಅನ್ನ ಅಲ್ಲಿ ಪ್ರಯೋಗ ಮಾಡಿದಂತ ಸಂದರ್ಭ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಈಗ ಅಲ್ಲಿನ ಸಿಚುವೇಶನ್ ಹೇಗಿದೆ? ದೆಹಲಿಯನ್ನ ಸಂಪರ್ಕ ಮಾಡುವಂತಹ ಯಾವ ಬಾರ್ಡರ್ ನಲ್ಲಿ ಅತಿ ಹೆಚ್ಚು ಘರ್ಷಣೆ ಅಥವಾ ಅತಿ ಹೆಚ್ಚು ಗಲಾಟೆ ಕಂಡು ಬರ್ತಾ ಇರೋದು? ಮಮತಾ, ಸದ್ಯಕ್ಕೆ ರೈತರು ಯಾರು ಕೂಡ ದೆಹಲಿಯ ಗಡಿಗಳನ್ನ ತಲುಪಿಲ್ಲ. ಸದ್ಯಕ್ಕೆ ಅವರು ಹರಿಯಾಣದ ಗಡಿಯಲ್ಲಿರುವಂತದ್ದು. ಶಂಭು ಬಾರ್ಡರ್ ನಲ್ಲಿ ಈಗ ಟಿಯರ್ ಗ್ಯಾಸ್ ಅನ್ನ ಸಿಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ರೈತರನ್ನ ಹರಿಯಾಣದಲ್ಲೇ ತಡೆದಿಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಎಲ್ಲ ಪ್ರಯತ್ನಗಳನ್ನ ಕೂಡ ಹರಿಯಾಣ ಪೊಲೀಸರು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಉತ್ತರ ಪ್ರದೇಶ ಪೊಲೀಸರು ಕೂಡ ರೈತರನ್ನ ತಡೆಯುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಅತಿ ಹೆಚ್ಚು ರೈತರು ಬರ್ತಾ ಇರುವಂತದ್ದು ಏನು ಹರಿಯಾಣ ಮತ್ತೆ ಪಂಜಾಬ್ ನಿಂದ ಆಗಿರುವಂತ ಹಿನ್ನೆಲೆಯಲ್ಲಿ ಶಂಭು ಬಾರ್ಡರ್ ನಲ್ಲಿ ಅತಿ ಹೆಚ್ಚು ರೈತರು ಜಮಾವಣೆ ಆಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಅವರನ್ನ ತಡೆಯುವಂತ ಎಲ್ಲ ಪ್ರಯತ್ನಗಳು ಆಗ್ತಾ ಇರುವಂತದ್ದು. ಒಂದ್ ವೇಳೆ ಆ ಒಂದು ಭದ್ರತೆಯನ್ನ ದಾಟಿ ದೆಹಲಿಗೆ ಪ್ರವೇಶ ಮಾಡೋದಾದ್ರೆ ಸಿಂಗು ಬಾರ್ಡರ್ ನಲ್ಲಿ ಅವ್ರನ್ನ ತಡಿಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಿದೆ. ಹರಿಯಾಣ ಮತ್ತೆ ಪಂಜಾಬ್ ನಿಂದ ಬರುವಂತ ರೈತರನ್ನ ಸಿಂಗು ಬಾರ್ಡರ್ ನಲ್ಲಿ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಉತ್ತರ ಪ್ರದೇಶದಿಂದ ಬರುವಂತ ರೈತರನ್ನ ಗಾಜಿಪುರ ಬಾರ್ಡರ್ ನಲ್ಲಿ ತಡೆಯುವಂತ ಪ್ರಯತ್ನಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ನಾನೀಗ ಗಾಜಿಪುರ ಬಾರ್ಡರ್ ನಲ್ಲಿ ಇದ್ದೀನಿ. ಇದು ಉತ್ತರ ಪ್ರದೇಶವನ್ನ ದೆಹಲಿಗೆ ಸಂಪರ್ಕಿಸುವಂತ ಪ್ರಮುಖ ರಸ್ತೆ ಆಗಿರುವಂತದ್ದು. ನೀವು ನೋಡಬಹುದು ಯಾವ ರೀತಿಯಾದಂತಹ ಚಿತ್ರಣಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ ಗಳನ್ನ ಅಥವಾ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಇಲ್ಲಿ ಆಗ್ಲೇ ಬಂದು ತಯಾರಿ ಮಾಡಿ ಇಟ್ಕೊಳ್ಳಲಾಗಿರುವಂತದ್ದು. ಒಂದು ವೇಳೆ ಪ್ರತಿಭಟನಾಕಾರರು ಏನಾದ್ರು ಉತ್ತರ ಪ್ರದೇಶ ಅಥವಾ ಹರಿಯಾಣದಿಂದ ಕ್ರಾಸ್ ಮಾಡಿ ದೆಹಲಿ ಹತ್ತ ಬರುವಂತ ಮಾಹಿತಿಗಳೇನಾದ್ರೂ ಬಂದ್ರೆ ಅವರನ್ನ ತಡಿಲಿಕ್ಕೆ ಬೇಕಾದಂತ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಈಗ ಸದ್ಯಕ್ಕೆ ಮಾಡ್ಕೊಳ್ಳಲಾಗಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನೀವು ಕ್ರೇನ್ ಅನ್ನ ಕೂಡ ಗಮನಿಸ್ತಾ ಹೋಗ್ಬೋದು. ಕ್ರೇನ್ ಮೂಲಕ ಈಗಾಗಲೇ ಏನು ಈ ಸಿಮೆಂಟ್ ಅಥವಾ ಕಾಂಕ್ರೀಟ್ ಬ್ಲಾಕ್ ಗಳನ್ನ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಮಮತಾ, ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನು ಅಂದ್ರೆ, ಸುಮಾರು 3 ರಿಂದ 4 ಹಂತಗಳಲ್ಲಿ ಭದ್ರತೆಯನ್ನು ನಿಯೋಜಿಸುವಂತ ಕೆಲಸವನ್ನ ಸದ್ಯಕ್ಕೆ ಇಲ್ಲಿ ಮಾಡ್ಲಾಗ್ತಾ ಇದೆ. ಮೊದಲನೇದಾಗಿ ಬ್ಯಾರಿಕೇಡ್ ಗಳನ್ನ ನಿಯೋಜಿಸುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಸಿಮೆಂಟ್ ಬ್ಲಾಕ್ ಗಳನ್ನ ಅಥವಾ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಅಳವಡಿಸುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ನೀವು ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗ್ಬೋದು, ದೊಡ್ಡ ದೊಡ್ಡ ಟ್ರಕ್ ಗಳನ್ನ ಇಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕೆಂದ್ರೆ 2020 ಮತ್ತೆ 2021 ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಎಷ್ಟೇ ಬ್ಯಾರಿಕೇಡ್ ಗಳನ್ನ ಹಾಕಿದ್ರು ಕೂಡ ಬಲಶಾಲಿಯಾದಂತಹ ಟ್ರ್ಯಾಕ್ಟರ್ ಗಳನ್ನ ತಂದು ಅವುಗಳನ್ನ ಒಡೆದು ಹಾಕಿ ದೆಹಲಿಯ ಒಳಗಡೆ ನುಗ್ಗುವಂತ ಕೆಲಸಗಳಾಗಿತ್ತು. ಕೆಂಪು ಕೋಟೆಯನ್ನ ಪ್ರವೇಶಿಸುವಂತಹ ಬೆಳವಣಿಗೆಗಳನ್ನ ಕೂಡ ನಾವು ನೋಡಿದ್ವಿ. ಹಾಗಾಗಿ ಈ ಬಾರಿ ಪೊಲೀಸರು ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಆ ರೀತಿಯಾದಂತಹ ಯಾವುದೇ ಘಟನೆಗಳಾಗಬಾರದು ಅನ್ನುವಂತ ಕಾರಣಕ್ಕೆ ರೈತರನ್ನ ಗಡಿಯಲ್ಲೇ ಇಡುವಂತ ನಿಟ್ಟಿನಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ಆ ಎಲ್ಲ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ನೀವು ನೋಡ್ಬೋದು, 1 ಅಲ್ಲ 2 ಅಲ್ಲ 3 ಅಲ್ಲ 10 ಟ್ರಕ್ ಗಳನ್ನ ಇಲ್ಲಿ ನಿಯೋಜಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಇನ್ನು ಕೂಡ ದೆಹಲಿಯ ಗಡಿಯವರೆಗೂ ಕೂಡ ರೈತರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಖಚಿತತೆ ಇಲ್ಲ. ಆದಾಗ್ಯೂ ಕೂಡ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ನೀವಿಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಟಿಯರ್ ಗ್ಯಾಸ್ ವ್ಯಾನ್ ಕೂಡ ಸಂಪೂರ್ಣವಾಗಿ ಸನ್ನದ್ಧ ರೀತಿಯಲ್ಲಿ ಇಡುವಂತ ಕೆಲಸವನ್ನ ಮಾಡಲಾಗಿದೆ. ಒಂದ್ ವೇಳೆ ಗುಂಪು ಕಟ್ಕೊಂಡು ರೈತರು ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವರನ್ನ ಚದುರಿಸುವಂತ ನಿಟ್ಟಿನಲ್ಲಿ ಗಾಜಿಪುರ್ ಗಡಿಯಲ್ಲೂ ಕೂಡ ಟಿಯರ್ ಗ್ಯಾಸ್ ವಾಹನವನ್ನ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಭದ್ರತೆಯನ್ನು ಕೂಡ ನಾವು ಭದ್ರತೆ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾದಂತ ಸಂಗತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಕಬ್ಬಿಣದ ಮುಳ್ಳು ತಂತಿಗಳನ್ನ ಕೂಡ ಇಲ್ಲಿ ಸಿದ್ಧ ಮಾಡಿಟ್ಟಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಒಂದ್ ವೇಳೆ ರೈತರು ಇಲ್ಲಿಗೆ ಬರುವಂತದ್ದು ಖಚಿತವಾದ್ರೆ ರಸ್ತೆಗಳಿಗೆ ಇವುಗಳನ್ನ ನಿಯೋಜಿಸುವಂತ ಕೆಲಸವನ್ನ ಮಾಡ್ತಾರೆ. ಟ್ರ್ಯಾಕ್ಟರ್ ಅಥವಾ ಬೇರೆ ಯಾವುದೇ ವಾಹನದ ಮೂಲಕವೂ ಕೂಡ ಅವರು ಒಳಗಡೆ ಬರುವಂತ ಪ್ರಯತ್ನವನ್ನ ಮಾಡಿದ್ರೆ ಈ ಮೊಳೆಗಳಿಗೆ ಸಿಕ್ಕುವ ಪಂಚರ್ ಆಗ್ಬೇಕು. ಆ ರೀತಿಯಾದಂತ ವ್ಯವಸ್ಥೆಯನ್ನು ಈಗ ಇಲ್ಲಿ ಮಾಡಿಡುವಂತ ಪ್ರಯತ್ನಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ರೈತರು ಉತ್ತರ ಪ್ರದೇಶ, ಪಂಜಾಬ್ ಮತ್ತೆ ಹರಿಯಾಣದಲ್ಲಿರುವಂತ ಹಿನ್ನೆಲೆಯಲ್ಲಿ ಜನರಿಗೆ ಓಡಾಡ್ಲಿಕ್ಕೆ ಅಥವಾ
ಸವಾರರಿಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲಗಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ವಾಹನಗಳ ಏನು ಓಡಾಟಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ. ನೀವು ನೋಡಬಹುದು ದೆಹಲಿ ಮತ್ತೆ ಉತ್ತರ ಪ್ರದೇಶದ ನಡುವೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಈಗ ಮುಕ್ತವಾಗಿರುವಂತದ್ದು ಪ್ರಯಾಣಕ್ಕೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಸಾರಿಗೆ ಸಂಚಾರಕ್ಕೆ ಅಡೆತಡೆಗಳಿಲ್ಲ. ಆದ್ರೆ ಒಂದಿಷ್ಟು ಸ್ಲೋ ಟ್ರಾಫಿಕ್ ಮೂವ್ಮೆಂಟ್ ಅನ್ನು ಕೂಡ ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಗಾಜಿಯಾಬಾದ್ ಗಡಿಯಲ್ಲಿ ಎಲ್ಲ ತಯಾರಿಗಳಾಗಿದ್ದಾವೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.